ದಾವೀದನು ನಗ್ನವಾಗಿ ನೃತ್ಯ ಮಾಡಿದನ? ನಾವು ದಾವೀದನ ಬಗ್ಗೆ ಆಗಾಗ ಕೇಳ್ತೇವೆ, ಆಗಾಗ ಬೋಧಿಸ್ತೇವೆ ಕೂಡ. ದಾವೀದನ ಬಗ್ಗೆ ಪ್ರಸಂಗಿಸುವ ಸಮಯದಲ್ಲಿ ದಾವೀದನ ಪಾಪಗಳ ಬಗ್ಗೆಯೂ ಹೆಚ್ಚಾಗಿ ಬೋಧಿಸಲಾಗ್ತದೆ. ಅದರಲ್ಲಿ ಹೆಚ್ಚಾಗಿ ಬತ್ಷೆಬಳ ಕೂಡ ನಡೆದಂತಹ ಪಾಪ. ಅದರ ನಂತರ ಹೆಚ್ಚಾಗಿ ಮಾತನಾಡುವ ಇನ್ನೊಂದು ಪ್ರಧಾನ ವಿಷಯ ಅಂತ ಹೇಳಿದ್ರೆ ದಾವೀದನು ನಗ್ನನಾಗಿ ನೃತ್ಯ ಮಾಡಿದ ವಿಚಾರವೇ. ಅನೇಕ ಚರ್ಚೆಗಳಲ್ಲಿ ತಮ್ಮ ಪ್ರಸಂಗಗಳಲ್ಲಿ ದಾವೀದನು ನಗ್ನನಾಗಿ ನೃತ್ಯ ಮಾಡಿದನು, ಆದ್ದರಿಂದ ಅವನ ಹೆಂಡತಿ ಅವನನ್ನು ಧಿಕ್ಕರಿಸಿ ಅವನಿಂದ ದೂರ ಉಳಿದಳು, ಕೊನೆಗೆ ಅವನಿಗೆ ಮಕ್ಕಳು ಕೂಡ ಇರಲಿಲ್ಲ ಎಂಬಂತೆ ಅವಳು ದೂರವಾಗಿದಳು ಎಂದು ಹೇಳ್ತಾರೆ. ಕೆಲವೊಮ್ಮೆ ಸಭೆಗಳಲ್ಲಿ ಕ್ರಿಸ್ಮಸ್ ಆಚರಣೆಗಳಲ್ಲಿ ಜನರು ನೃತ್ಯ ಮಾಡುವಾಗ ಅವುಗಳನ್ನು ವಿರೋಧಿಸಲು ಸಹ ಇಂತಹ ಪ್ರಸ್ತಾಪಗಳು ತರ್ತಾರೆ. ದಾವೀದನು ನೃತ್ಯ ಮಾಡಿದನು, ಆದರೆ ಅವನು ನಗ್ನನಾಗಿ ನೃತ್ಯ ಮಾಡಿದನು ಎಂದು ವಿರೋಧಿಸ್ತಾರೆ. ಆದರೆ ಈ ಕಥೆಯೆಲ್ಲ ಎಲ್ಲಿದೆ? ಇದು ಎಲ್ಲಿಂದ ಬಂತು? ದಾವೀದನು ನಿಜವಾಗಿ ಎಲ್ಲಿ ನಗ್ನನಾಗಿ ನೃತ್ಯ ಮಾಡಿದನು? ಏಕೆ ಹೀಗೆ ಪ್ರಸಂಗಿಸುತ್ತಿದ್ದಾರೆ ಎಂದು ಕೇಳಿದರೆ ಅವರು ಕೊಡುವ ಉತ್ತರ ಮತ್ತು ಅವರು ತೋರಿಸುವ ವಚನ 2 ಸಾಮುವೇಲ 6ನೇ ಅಧ್ಯಾಯ 20ನೇ ವಚನ. ಅಲ್ಲಿ ಏನಿದೆ ಎಂದು ನೋಡೋಣ. ನೋಡು, ಇಸ್ರಾಯೇಲರ ಅರಸನಾದ ನೀನು ನಿನ್ನ ದಾಸಿಯರ ಕಣ್ಣುಗಳ ಮುಂದೆ ಇಂದು ಎಷ್ಟು ಘನವಾಗಿ ಕಾಣಿಸಿಕೊಂಡೆ ಎಂದು ದಾವೀದನ ಹೆಂಡತಿ ಮಿಕಲಳು ಅವನನ್ನು ಅಪಹಾಸ್ಯ ಮಾಡಿದಳು. ಈ ಮಿಕಲಳು ಸೌಲ ಅರಸನ ಮಗಳು. ಈ ಮಿಕಲಳು ಕಿಟಕಿಯಿಂದ ದಾವೀದನು ನೃತ್ಯ ಮಾಡುವುದನ್ನು ನೋಡಿ ಕೋಪಗೊಂಡು ಹೀಗೆ ಧಿಕ್ಕರಿಸಿದ ಪ್ರಸಂಗವಿದು. ಆದರೆ ಇದರಿಂದಲೇ ದಾವೀದನು ಬಟ್ಟೆಗಳನ್ನು ಬಿಚ್ಚಿ ನೃತ್ಯ ಮಾಡಿದ್ದಕ್ಕೆ ಹೆಂಡತಿ ಮಿಕಲಳು ಅವನನ್ನು ಧಿಕ್ಕರಿಸಿದಳು ಎಂಬ ಅಭಿಪ್ರಾಯದಿಂದ ದಾವೀದನು ನಗ್ನನಾಗಿ ನೃತ್ಯ ಮಾಡಿದನೆಂದು ಅವರು ಭಾವಿಸುತ್ತಾರೆ. ಕೆಲವರ ಬೋಧನೆಗಳಲ್ಲಿ ಇದನ್ನು ಹಲವೆಡೆ ನಾನು ಕೇಳಿದ್ದೇನೆ. ಆದರೆ ನಿಜವಾಗಿ ಏನಾಯಿತು ಎಂಬುದನ್ನು ತಿಳಿದುಕೊಳ್ಳೋಣ. 2 ಸಾಮುವೇಲ 6ನೇ ಅಧ್ಯಾಯ 14ನೇ ವಚನವನ್ನು ನೋಡಿ. ದಾವೀದನು ಕರ್ತನ ಸಮ್ಮುಖದಲ್ಲಿ ತನ್ನ ಪೂರ್ಣ ಬಲದಿಂದ ನೃತ್ಯ ಮಾಡಿದನು. ದಾವೀದನು ಮಡಿನಾರಿನ ಎಪೋದನ್ನು ಧರಿಸಿದ್ದನು. ಈ ವಚನದ ಪ್ರಕಾರ ದಾವೀದನು ದೇವರ ಸಮ್ಮುಖದಲ್ಲಿ ನೃತ್ಯ ಮಾಡಿದನು. ದೇವರ ಸಮ್ಮುಖದಲ್ಲಿ ಅಷ್ಟು ವಿವೇಚನೆಯಿಲ್ಲದೆ ನಗ್ನನಾಗಿ ನೃತ್ಯ ಏಕೆ ಮಾಡ್ತಾನೆ? ಅದು ದೇವರ ಸನ್ನಿಧಿಯಲ್ಲಿ. ಅವನು ಕುಡಿದು ಮದ್ಯದ ಹಮ್ಮಲಿನಲ್ಲಿ ನೃತ್ಯ ಮಾಡಲಿಲ್ಲ. ಅವನು ಕರ್ತನ ಸನ್ನಿಧಿಯಲ್ಲಿ ಆನಂದಿಸುತ್ತಿದ್ದನು. ದೇವರ ಮಂಜೂಷವನ್ನು ಒಬೀದೆದೋಮನ ಮನೆಯಿಂದ ದಾವೀದನ ಪಟ್ಟಣಕ್ಕೆ ತರುತ್ತಿದ್ದ ಕಾರಣ ದೇವರ ಮಂಜೂಷ ತನ್ನೊಂದಿಗೆ ಇರುವುದರಿಂದ ಅದು ತನಗೆ ಬರುತ್ತಿರುವುದರಿಂದ ಆನಂದಿಸಿ ಸಂತೋಷಿಸಿ ನೃತ್ಯ ಮಾಡಿದನು. ಅಲ್ಲಿ ಒಂದು ಗೂಳಿ ಮತ್ತು ಒಂದು ಕೊಬ್ಬಿದ ಕರುವನ್ನು ಸಹ ವಧಿಸಲಾಯಿತು. ಅಂತಹ ಸಂದರ್ಭದಲ್ಲಿ ಅವರು ಅಷ್ಟು ಆನಂದದಿಂದ ನೃತ್ಯ ಮಾಡುತ್ತಿದ್ದರು. ಅಲ್ಲಿ ನೃತ್ಯ ಮಾಡಿದ್ದಾನೆಯೇ ಹೊರತು ನಗ್ನವಾಗಿಲ್ಲ. ದಾವೀದನು ಮೇಲಾಗಿ ಎಪೋದನ್ನು ಧರಿಸಿದ್ದನು. ಎಪೋದೆಂದರೆ ಯಾಜಕ ವಸ್ತ್ರದ ಮೇಲೆ ಧರಿಸುವಂಥದ್ದು. ಅವನು ಯಾಜಕ ವಸ್ತ್ರವನ್ನು ಧರಿಸಿದ್ದನು. ದೇವರ ಸನ್ನಿಧಿಯಲ್ಲಿ ಆ ಮಂಜೂಷವನ್ನು ಸ್ವಾಗತಿಸುತ್ತಾ ದೇವರ ಸನ್ನಿಧಿಯನ್ನು ಅನುಭವಿಸುತ್ತಾ ಅವನು ಯಾಜಕನಾಗಿ ಮಾರ್ಪಟ್ಟನು. ಯಾಜಕ ವಸ್ತ್ರವನ್ನು ಧರಿಸಿದನು. ಆದ್ದರಿಂದಲೇ ಎಪೋದನ್ನು ಧರಿಸಿಕೊಂಡನು. ದಾವೀದನು ಧರಿಸಿದ ಎಪೋದ್ ಮುಂಭಾಗ ಮತ್ತು ಹಿಂಭಾಗದಲ್ಲಿ 2 ಭಾಗಗಳಿಂದ ಕೂಡಿರುತ್ತದೆ. ಬಂಗಾರ ಮತ್ತು ನೀಲಿ ದಾರಗಳಿಂದ, ಕಡುಗೆಂಪು ಬಣ್ಣದ ನೂಲಿನಿಂದ, ನುಣುಪಾದ ನಾರಿನ ಬಟ್ಟೆಯಿಂದ ಎಪೋದನ್ನು ತಯಾರಿಸುತ್ತಾರೆ ಎಂದು ವಿಮೋಚನೆ ಕಾಂಡ 28ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ಓದ್ತೇವೆ. ಅಂತಹ ಎಪೋದನ್ನು ದಾವೀದನು ಧರಿಸಿದ್ದನು. ಈ ಎಪೋದನ್ನು ಯಾಜಕರು ಧರಿಸುತ್ತಾರೆ. ಅದರಲ್ಲಿ ಪ್ರಧಾನ ಯಾಜಕನ ವಸ್ತ್ರ ಅದು. ಅಂತಹ ಪ್ರಧಾನ ಯಾಜಕನ ಪಾತ್ರವನ್ನು ನಿರ್ವಹಿಸಿ ನೃತ್ಯ ಮಾಡಿ ಮಂಜೂಷವನ್ನು ಆ ನಗರಕ್ಕೆ ದಾವೀದನ ಪಟ್ಟಣಕ್ಕೆ ಕರೆತಂದನು. ಅಂತಹ ಸಂದರ್ಭದಲ್ಲಿ ಅವನು ಬಟ್ಟೆಗಳನ್ನು ಬಿಚ್ಚಿ ಅಥವಾ ನಗ್ನನಾಗಿ ನೃತ್ಯ ಮಾಡಿ ದೇವರ ನಾಮಕ್ಕೆ ಅವಮಾನ ಮಾಡುತ್ತಾನೆಂದು ನೀವು ಭಾವಿಸುತ್ತೀರಾ? ನಗ್ನನಾಗಿ ನೃತ್ಯ ಮಾಡಿ ಎಪೋದನ್ನು ಧರಿಸುತ್ತಾನೆಯೇ? ಅವನು ದೇವರ ವಿರುದ್ಧವಾಗ್ತಾನೆಯೇ? ಅಂತಹ ಕನಿಷ್ಠ ಸಾಮಾನ್ಯ ಜ್ಞಾನ ದಾವೀದ ರಾಜನಿಗಿರಲಿಲ್ಲವೇ? ಅದರ ನಂತರ ದಾವೀದನು ದೇವರ ಸನ್ನಿಧಿಗೆ ಬಲಿಯನ್ನು ಅರ್ಪಿಸಿದನು. ಅಂದರೆ ಅದನ್ನು ದೈವ ಕಾರ್ಯವೆಂದು ಭಾವಿಸಿ ಎಪೋದನ್ನು ಧರಿಸಿ ಅದನ್ನು ಮೆರವಣಿಗೆಯಾಗಿ ತಂದು ದೇವರ ಸನ್ನಿಧಿಯಲ್ಲಿ ಬಲಿ ಅರ್ಪಿಸಿದನು. ಇನ್ನು ದಾವೀದನ ಹೆಂಡತಿ ಮಿಕಲಳ ವಿಚಾರ ನೋಡೋಣ. ಈ ಮಿಕಲಳಿಗೆ ದಾವೀದನ ನೃತ್ಯ ನೋಡಿ ಬಹಳ ಕೋಪ ಬಂದಿತ್ತು. 2 ಸಾಮುವೇಲ 6ನೇ ಅಧ್ಯಾಯ 16ನೇ ವಚನ ನೋಡಿ. ಕರ್ತನ ಮಂಜೂಷವು ದಾವೀದನ ಪಟ್ಟಣಕ್ಕೆ ಬಂದಾಗ ಸೌಲನ ಮಗಳಾದ ಮಿಕಲಳು ಕಿಟಕಿಯಿಂದ ನೋಡಿದಳು. ದಾವೀದನು ಕರ್ತನ ಸಮ್ಮುಖದಲ್ಲಿ ಗಂಟು ಹಾಕುತ್ತಾ ನೃತ್ಯ ಮಾಡುವುದನ್ನು ನೋಡಿ ಅವಳು ತನ್ನ ಮನಸ್ಸಿನಲ್ಲಿ ಅವನನ್ನು ಹೀನಾಯವಾಗಿ ಕಂಡಳು. ಅವನು ರಾಜನಾಗಿ ರಾಜವಸ್ತ್ರಗಳನ್ನು ತೆಗೆದು ಎಪೋದ ಧರಿಸಿದ್ದನು. ಈ ಮಿಕಲಳು ರಾಜನ ಮಗಳು. ರಾಜ ಮನೆತನದಲ್ಲಿ ಬೆಳೆದ ಅವಳಿಗೆ ಯಾಜಕ ವಸ್ತ್ರದ ಅಂದರೆ ಎಪೋದ್ ಮಹತ್ವ ಅವಳಿಗೆ ಗೊತ್ತಿರಲಿಲ್ಲ. ಆದರೆ ರಾಜವಸ್ತ್ರದ ಮಹತ್ವ ಗೊತ್ತಿತ್ತು. ರಾಜನಂತೆ ಇರದೆ ರಾಜವಸ್ತ್ರವನ್ನು ತೆಗೆದ ಅವರೊಂದಿಗೆ ನೃತ್ಯ ಮಾಡುವುದಾದರೂ ಏನು ಎಂದು ಅವಳಿಗೆ ಬಾಧೆಯಾಯಿತು. ಅಷ್ಟೇ ಅಲ್ಲ, 2ನೇಯದಾಗಿ ಅಲ್ಲಿ ರಾಜನ ಘನತೆ ಕಾಣಿಸಲಿಲ್ಲ. ರಾಜನ ಘನತೆ ಇರಲಿಲ್ಲ.
ರಾಜವಸ್ತ್ರವನ್ನು ತೆಗೆದುಹಾಕಿ ಜನರೊಂದಿಗೆ ಸೇರಿ ನಾಟ್ಯ ಹಾಕ್ತಾ ಇದ್ದನು. ಹಾಗೆ ಜನರೊಂದಿಗೆ ಸೇರಿ ನಾಟ್ಯ ಹಾಕುವುದು ಮಿಕಾಳಿಗೆ ನೋಡಲಾಗಲಿಲ್ಲ. ಈ ದಾವೀದನ ಮೇಲೆ ಮಿಕಾಳಿಗೆ ಈಗಾಗಲೇ ಅತ್ಯಂತ ಕೋಪ ಮತ್ತು ಅಸಹ್ಯ ಸಹ ಇತ್ತು. ಈಗ ಸರಿಯಾದ ವಚನವನ್ನು ನೋಡಿ. 2 ಸಾಮುವೇಲ 6ನೇ ಅಧ್ಯಾಯ 20ನೇ ವಚನದಲ್ಲಿ, ಪಾಪರಹಿತನಾದ ಒಬ್ಬನು ತನ್ನ ಬಟ್ಟೆಗಳನ್ನು ಬಿಚ್ಚದಂತೆ ನೀನು ಇಸ್ರಾಯೇಲರ ರಾಜನು ಇಂದು ನಿನ್ನ ದಾಸಿಯರ ಕಣ್ಣುಗಳ ಮುಂದೆ ಏಕೆ ಹೇಗೆ ಮಾಡಿದಿ ಎಂದರು. ದಾವೀದನು ಬಟ್ಟೆಗಳನ್ನು ಬಿಚ್ಚಿದಂತೆ ಅಲ್ಲ, ಆದರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಬಟ್ಟೆಗಳನ್ನು ಬಿಚ್ಚಿದಂತೆ ರಾಜನಾದ ನೀನು ರಾಜವಸ್ತ್ರವನ್ನು ಏಕೆ ತೆಗೆದುಹಾಕಿದಿ ಎಂಬಂತೆ ಅವಳು ಮಾತನಾಡಿದಳು. ಈ ಮಿಕಾಳಳ ಮಾತಿನ ಪ್ರಕಾರ ಕಿಂಗ್ ಜೇಮ್ಸ್ ಆವೃತ್ತಿಯನ್ನು ನೋಡಿ. ಅಲ್ಲಿ ಶೇಮ್ಲೆಸ್ಲಿ ಅನ್ಕವರ್ಡ್ ಎಂದು ಇರುತ್ತದೆ, ನ್ಯೂಡ್ ಎಂದು ಇರುವುದಿಲ್ಲ. ನ್ಯೂ ಕಿಂಗ್ ಜೇಮ್ಸ್ ಆವೃತ್ತಿಯಲ್ಲೂ ಸಹ ನೋಡಿ, ಶೇಮ್ಲೆಸ್ಲಿ ಅನ್ಕವರ್ಡ್ ಎಂದಿರುತ್ತದೆ, ಅಂದರೆ ಸಿಗ್ಗು ಇಲ್ಲದೆ ವರ್ತಿಸೋದು. ಹಾಗೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ವರ್ಷನ್ ಅಲ್ಲೂ ಸಹ ನೋಡಿ, ಅನ್ಡ್ರೆಸ್ಡ್ ಎಂದು ಇರುತ್ತದೆ, ಅಂದರೆ ಬಟ್ಟೆಗಳನ್ನು ತೆಗೆದು ಹಾಕಿದಂತೆ. ಇನ್ನು CSB ಪ್ರಕಾರ ಎಕ್ಸ್ಪೋಸ್ಡ್ ಎಂದು ಇರುತ್ತದೆ, ಅದರ ಅರ್ಥ ನಗ್ನನಾಗಿ ಕಾಣಿಸೋದು. ಅಂದರೆ ರಾಜವಸ್ತ್ರವನ್ನು ತೆಗೆದುಹಾಕಿ ಅಲ್ಲಿ ನಡೆದ ಅವಮಾನವನ್ನು ಮಿಕಾಳಳು ಎತ್ತಿ ತೋರಿಸಿದಳು. ಆದ್ದರಿಂದ ದಾವೀದನು ಬಟ್ಟೆಗಳನ್ನು ಎಕ್ಸ್ಪೋಸ್ ಮಾಡಿದ ಅಥವಾ ಬಿಚ್ಚಿದರೂ ಅವನು ಎಪ್ಪೋದನ್ನು ಮಾತ್ರ ಧರಿಸಿದನು, ನಗ್ನನಾಗಿರಲಿಲ್ಲ. ಅವನು ಯಾಜಕ ವಸ್ತ್ರವಾದ ಎಪ್ಪೋದನ್ನು ಧರಿಸಿದ್ದನು. ರಾಜವಸ್ತ್ರವನ್ನು ತೆಗೆದುಹಾಕಿ ರಾಜ್ಯನಂತೆ ಇರದೆ ನೃತ್ಯ ಮಾಡುತ್ತಿದ್ದ ದಾವೀದನನ್ನು ನೋಡಿ ಕೋಪದಿಂದ ಹೇಳಿದ ಮಾತು ಇದೆಯೇ ಹೊರತು ದಾವೀದನು ನಗ್ನನಾಗಿ ನೃತ್ಯ ಮಾಡಿದನೆಂದು ಅಲ್ಲ. ವಾಕ್ಯವು ತುಂಬ ಸ್ಪಷ್ಟವಾಗಿ ಯಾಜಕ ವಸ್ತ್ರವನ್ನು ಧರಿಸಿದ್ದಾನೆ ಎಂದು ಬರೆಯಲಾಗಿದೆ, ಆ ಎಪ್ಪೋದನ್ನು ಧರಿಸಿದ್ದಾನೆ ಎಂದು ಬರೆಯಲಾಗಿದೆ. ಸೌಲನ ಮಗಳಾದ ಮಿಕಾಳಳು, ಸೌಲನ ಕುಟುಂಬಕ್ಕೂ ದಾವೀದನ ಕುಟುಂಬಕ್ಕೂ ದ್ವೇಷ ಇತ್ತು, ಅವರಿಗೆ ಹೊಂದಿಕೆ ಆಗ್ತಾ ಇರಲಿಲ್ಲ. 2 ಸಾಮುವೇಲ 3:6 ಪ್ರಕಾರ ನೋಡಿ, ಸೌಲನ ಕುಟುಂಬಕ್ಕೂ ದಾವೀದನ ಕುಟುಂಬಕ್ಕೂ ಯುದ್ಧವಿತ್ತು ಎಂದು ಮಾತನಾಡ್ತಾರೆ. ಮೇಲಾಗಿ ಮಿಕಾಳಳನ್ನು, ಸೌಲನ ಮಗಳಾದ ಮಿಕಾಳಳನ್ನು ಗೆಲ್ಲಲು ದಾವೀದನು ಮೊದಲು ಬಹಳ ಕಷ್ಟಪಟ್ಟನು. ಹಾಗೆ ಮಿಕಾಳಳನ್ನು ವಿವಾಹ ಮಾಡಿಕೊಂಡನು, ದಕ್ಕಿಸಿಕೊಂಡನು. ಅದರ ನಂತರ ಸೌಲನ ಕುಟುಂಬಕ್ಕೂ ದಾವೀದನ ಕುಟುಂಬಕ್ಕೂ ಹೊಂದಿಕೆ ಆಗ್ತಾ ಇರಲಿಲ್ಲ, ದ್ವೇಷ ತುಂಬಾನೇ ಇತ್ತು. ಅದರ ಕಾರಣದಿಂದಲೇ ಈ ಮಿಕಾಳಳು ಬೇರೊಬ್ಬ ವ್ಯಕ್ತಿಯನ್ನು ಮದುವೆ ಆಗ್ತಾಳೆ. ಅಂದರೆ ಸೌಲನು ಅವಳನ್ನು ಬೇರೊಬ್ಬ ವ್ಯಕ್ತಿಗೆ ಕೊಡ್ತಾನೆ. ಪಲ್ತಿಯೇಲನು ಎಂಬ ಗಂಡನು ಆಗ ಬರ್ತಾನೆ. ಹಾಗೆ ಪಲ್ತಿಯೇಲನು ತನ್ನ ಗಂಡನನ್ನು ಬಿಟ್ಟು ಮತ್ತೆ ದಾವೀದನ ಬಳಿಗೆ ಬರಬೇಕಾಯಿತು. ಬಹಳ ದೂರ ಗಂಡನು ಆಳುತ್ತಾ ಹಿಂದೆ ಬಂದನು. 2 ಸಾಮುವೇಲ 3ನೇ ಅಧ್ಯಾಯ 14ನೇ ವಚನ ನೋಡಿ. ಅವಳನ್ನು ಕರೆಕೊಂಡು ಹೋಗುತ್ತಿರುವಾಗ ಅವಳ ಗಂಡನು ಅವಳ ಹಿಂದೆ ಬಹುರಿಯವರೆಗೂ ಅಳುತ್ತಾ ಬಂದನು. ಹಾಗೆ ಮಾಡಿದ ದಾವೀದನ ಮೇಲೆ ಅವಳಿಗೆ ಕೋಪವಿತ್ತು. ಅವಳೊಂದಿಗೆ ನಿಜವಾಗಿ ಸೇರಿಕೊಳ್ಳಿಲ್ಲ, ಮಕ್ಕಳನ್ನು ಸಹ ಎರಲಿಲ್ಲ. 2ನೇ ಸಾಮುವೇಲ 6ನೇ ಅಧ್ಯಾಯ 23ನೇ ವಚನ ನೋಡಿ. ಹೀಗೆ ಸೌಲನ ಮಗಳಾದ ಮಿಕಾಳಳಿಗೂ ಸಾಯುವವರೆಗೂ ಮಕ್ಕಳಿರಲಿಲ್ಲ. ಮಿಕಾಳಳು ಧಕ್ಕರಿಸಿದ್ದು ಕೇವಲ ನೃತ್ಯದ ಬಗ್ಗೆ ಮಾತ್ರವಲ್ಲ, ಆ ಕೋಪವಿತ್ತು, ಆ ವೈರತ್ವವಿತ್ತು, ಅದಕ್ಕಾಗಿ ಅಸಹ್ಯ ಪಡುವ ಸ್ವಭಾವ ಈಗಾಗಲೇ ಇತ್ತು. ಈ ವಿಷಯಕ್ಕಾಗಿ ಮಿಕಾಳಳು ಹಾಗೆ ವರ್ತಿಸಿದಳು. 2ನೇ ಸಾಮುವೇಲ 6ನೇ ಅಧ್ಯಾಯ 21ರಿಂದ 22ನೇ ವಚನಗಳನ್ನು ನೋಡಿ. ಆಗ ದಾವೀದನು ಮಿಕಾಳಳಿಗೆ, ಕರ್ತನ ಸಮ್ಮುಖದಲ್ಲಿ ನಾನು ಇದನ್ನು ಮಾಡಿದೆನು, ನಿಮ್ಮ ತಂದೆಗಿಂತಲೂ ಅವನ ಮನೆತನಕ್ಕಿಂತಲೂ ನನ್ನನ್ನೇ ಆರಿಸಿಕೊಂಡನು. ಕರ್ತನ ಜನರಾದ ಇಸ್ರಾಯೇಲರ ಮೇಲೆ ನನ್ನನ್ನು ನಾಯಕನಾಗಿ ಮಾಡಿದನು. ಆದುದರಿಂದ ನಾನು ಕರ್ತನ ಸಮ್ಮುಖದಲ್ಲಿ ಆನಂದಿಸುವೆನು. ನೀನು ಹೇಳಿದವರಿಗಿಂತಲೂ ನಾನು ಇನ್ನೂ ಹೀನವಾಗಿ ಕಾಣಿಸುವೆನು. ನೀನು ಮಾತನಾಡಿದ ದಾಸಿಯರ ಕಣ್ಣುಗಳ ಮುಂದೆ ನಾನು ಗೌರವಿಸಲ್ಪಟ್ಟವನಾಗಿರುವೆನು ಎಂದನು. ದಾವೀದನ ಸಮರ್ಥನೆಯಲ್ಲಿ ಬರೆಯಲಾಗಿದೆ, ಅವನು ದೇವರ ಸನ್ನಿಧಿಯಲ್ಲಿ ನೃತ್ಯ ಮಾಡಿದನು, ದೇವರಲ್ಲಿ ಆನಂದಿಸಿದನು, ಅದಕ್ಕಾಗಿ ನೃತ್ಯ ಮಾಡಿದನು, ನಗ್ನನಾಗಿ ಮಾತ್ರ ಅಲ್ಲ. ದೇವರ ಮುಂದೆ ನಗ್ನನಾಗಿ ನೃತ್ಯ ಮಾಡಲಿಲ್ಲ ದಾವೀದನು. ದೇವರಲ್ಲಿ ಸಂತೋಷಿಸುವುದು ಮತ್ತು ಆನಂದಿಸುವುದು ಸಹ ನಾವು ವಿವಿಧ ರೀತಿಯಲ್ಲಿ ನೋಡ್ತೇವೆ. ಹಾಡುಗಳ ಮೂಲಕ, ಸಂಗೀತದ ಮೂಲಕ, ವಾದ್ಯಗಳ ಮೂಲಕ, ನೃತ್ಯದ ಮೂಲಕ ದಾವೀದನು ದೇವರೊಂದಿಗೆ ಆನಂದಿಸುತ್ತಾನೆ. ಅವೆಲ್ಲವನ್ನು ನಾವು ನೋಡ್ತೇವೆ ಅಲ್ಲವೇ? ಆದುದರಿಂದ ಅಲ್ಲಿ ದಾವೀದನು ಸಂಪೂರ್ಣವಾಗಿ ನಗ್ನನಾಗಿ ನೃತ್ಯ ಮಾಡಿಲ್ಲ ಎಂದು ಅರ್ಥ ಮಾಡಿಕೊಳ್ಳಿ. ಅಂದರೆ ಎಕ್ಸ್ಪೋಸ್ಡ್ ಎಂದು ಅಥವಾ ಅರ್ಧನಗ್ನನಾಗಿ ಎಂದು ಕೆಲವು ಭಾಷಾಂತರಗಳಲ್ಲಿ ನಾವು ಓದ್ತೇವೆ. ಆದರೆ ದಾವೀದನು ಎಪ್ಪೋದನ್ನು ಮಾತ್ರ ಧರಿಸಿದ್ದನು. ರಾಜವಸ್ತ್ರವನ್ನು ತೆಗೆದುಹಾಕಿದ್ದರಿಂದಲೇ ಈ ಕಲಹ ಎಂದು ಅರ್ಥ ಮಾಡಿಕೊಳ್ಳಿ. ಅವನು ಸಂಪೂರ್ಣವಾಗಿ ನಗ್ನನಾಗಿ ನೃತ್ಯ ಮಾಡಲಿಲ್ಲ. ಈ ವಿಷಯವೆಲ್ಲ ಸ್ಪಷ್ಟವಾಗಿ ಅರ್ಥ ಆಯ್ತಲ್ಲವೇ? ಹಾಗೆ ಒಂದು ವೇಳೆ ತಪ್ಪಾಗಿ ತಿಳಿದುಕೊಂಡರೆ, ತಪ್ಪಾಗಿ ಓದಿದ್ದರೂ ಸಹ ಅದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿ ಎಂದು ಈ ವಿಷಯವನ್ನು ನಿಮಗೆ ತಿಳಿಸುತ್ತೇನೆ. ಇನ್ನು ಯಾರಿಗಾದರೂ ಈ ವಿಷಯದ ಬಗ್ಗೆ ಅರಿವು ಮೂಡಿಸಲು ಈ ವಿಡಿಯೋನ ಹಂಚಿಕೊಳ್ಳಿ, ಅವರು ಸಹ ಅರ್ಥ ಮಾಡಿಕೊಳ್ತಾರೆ. ಮತ್ತೊಂದು ಉತ್ತಮ ವಿಷಯದೊಂದಿಗೆ, ಅದ್ಭುತ ವಿಷಯದೊಂದಿಗೆ
ಮತ್ತೊಂದು ವಿಡಿಯೋದ ಮೂಲಕ ನಾನು ಮತ್ತೆ ಬರ್ತೇನೆ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಮ್ಮೆಲ್ಲರನ್ನು ಕಾಯಲಿ. ಆಮೇನ್.